ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎವಿ ವ್ಲಾಗ್. ಸೊ ಇವತ್ತು ನಾವು ಹೇಳ್ದಂಗೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಮಂಗಳೂರಿಗೆ ಪ್ರಿಯಾ ಅಕ್ಕ ಅವ್ರ ಮನೆಗೆ. ಅವ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲ, ಇಷ್ಟು ಸಹ ಅವ್ರಿಗೆ ಕ್ಲೂ ಇಲ್ಲ ನಾವು ಬರ್ತಾ ಇದೀವಿ ಅಂತ. ಸೊ ಏನಂದ್ರೆ ಅವ್ರಿಗೊಂದು ಸರ್ಪ್ರೈಸ್ ಆಗಿ ಕೊಡೋಣ ಅಂತ. ಸೊ ಏನಂದ್ರೆ ಎಷ್ಟೊಂದ್ ದಿನ ಆಯ್ತು, 3-4 ತಿಂಗಳ ಮೇಲೆ ಆಗೋಯ್ತು ಅವ್ರ ಬರ್ಡೇಗೂ ಹೋಗಕ್ಕಾಗಿರ್ಲಿಲ್ಲ ಕಾರಣಾಂತರಗಳಿಂದ. ಸೊ ಅವರು ನೋಡೋಣ, ಅಕ್ಕ ಅವರು ಅನ್ಕೊಂಡಿರ್ತಾರೆ ಬರಲ್ಲೇನೋ ಬಿಡೋರು ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿರ್ತಾರೆ. ಹೋಗಿದ ತಕ್ಷಣ ಫುಲ್ ಸರ್ಪ್ರೈಸ್ ಅವರಿಗೆ. ನಿಜವಾಗ್ಲು ಫೋನ್ ಕೂಡ ಮಾಡಿಲ್ಲ ನಾವು ಅವ್ರಿಗೆ. ಫೋನ್ ಮಾಡಿದ್ರು ಗೊತ್ತಾಗ್ಬಿಡುತ್ತೆ ಅದು ಅಂದ್ಬಿಟ್ಟು, ಅದಕ್ಕೆ ಸರ್ಪ್ರೈಸ್ ಆಗಿರ್ಲಿ ಅಂತ ಟ್ರೈನಲ್ಲಿ ಹೋಗೋಣ ಅಂತ ಅನ್ಕೊಂಡ್ವಿ. ಏನ್ ಗೊತ್ತಾ, 25ನೇ ತಾರೀಕು ಗಂಟೆ ಟ್ರೈನ್ ಇಲ್ಲ. ಕ್ರಿಸ್ಮಸ್ ಮುಗ್ದೇ ಹೋಯ್ತದೆ. ಏನಂದ್ರೆ ಮೈನು ನಾವು ಅಕ್ಕಂಗೊಂದ್ಸತಿ ಹೇಳಿದ್ವಿ, ಅಕ್ಕ ಕ್ರಿಸ್ಮಸ್ಗಂತೂ ನಾವು ಅಷ್ಟೇ ಪಾಪ. ಅವರು ಎಲ್ಲ ಅವ್ರ ಮನೇಲಿ ಏನೇ ಫಂಕ್ಷನ್ ಆದ್ರೂ ನಮ್ಮನ್ನ ಕರೀತಾರೆ ಪಾಪ. ಹಂಗಲ್ಲ, ಸ್ವಲ್ಪ ನಿಮ್ಗೆ ಗೊತ್ತಲ್ಲ ಕಾರಣಾಂತರಗಳಿಂದ ಹೋಗಕ್ಕಾಗಿರ್ಲಿಲ್ಲ. ಮತ್ತೆ ಲಾಸ್ಟ್ ಟೈಮ್ ನಾವು ಗೋವಾಗ ಹೋಗೋ ಟೈಮಲ್ಲೂ ಪ್ರಿಯಾ ಅಕ್ಕನ ಮನೆಗೆ ಗಾಡಿಲೇ ಹೋಗೋದ ಅಂತಾನೆ ಮಾತಾಡ್ಕೊಂಡಿದ್ದು ನಾವು. ಅದಾದ್ಮೇಲೆ ಮೈಸೂರ್ಗೆ ಹೋಗಿ ಅವ್ರು ಬ್ಯುಸಿ ಆದ್ರು. ಅದರಿಂದ ಬಂದ್ಮೇಲೆ ಕ್ರಿಸ್ಮಸ್ ಹೋಗೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡಿದ್ವಿ. ಸೊ ಈಗ ಹೋಗ್ತಾ ಇದೀವಿ, ಈಗ ಗಾಡಿಲಿ ಹೋಗ್ತಾ ಇದೀವಿ. ಸೊ ಇವಾಗ ಕರೆಕ್ಟ್ ಆಗಿ ಬಂದು 8:45 ಟೈಮು. ಲೇಟ್ ಆಗೋಯ್ತು, ಪರವಾಗಿಲ್ಲ, ಆರಾಮಾಗಿ ಹುಷಾರಾಗಿ ಹೋಗ್ಬಿಟ್ಟು ಬರ್ತೀವಿ. 70 ಕಿಲೋಮೀಟರ್ ನಾರ್ಮಲ್ ಓಡಿಸ್ಕೊಂಡು ಅಂದಿವೆ. ಫಸ್ಟ್ ಟಿಫನ್ ಮಾಡ್ಕೊಳ್ಳೋಣ. ಸೊ ಅಲ್ಲಿ ಹೋಗ್ತಾ ಸಿಗ್ತೀವಿ ನಿಮ್ಗೆ ಟಿಫನ್ ಮಾಡೋ ಟೈಮ್. ಓಕೆ, ಇವಾಗ ನಾವು ಹಾಸನ್ಗೆ ಹೋಗೋ ಮಂಗ್ಳೂರ್ಗೆ ಹೋಗೋ ರೂಟಲ್ಲಿ ಬಂದು ನಿಂತಿದ್ದೀವಿ. ಅದೇ ಹಾಸನ್ ರೂಟೆ, ಹಾಸನ್ ಹೋಗೋ ರೂಟೆ. ಸೊ ಇಲ್ಲಿ ಬಂದು ಟಿಫನ್ ಮಾಡಕ್ಕೆ ಅಂತ ನಿಲ್ಸಿದ್ವಿ. ಇವಾಗ ನಿಜವಾಗ್ಲೂ ಇದು 3ನೇ ಟೇಕು. ಯಾಕೋ 2 ಟೇಕಿಂದ ಮೈಕ್ ವರ್ಕೇ ಆಗ್ತಿಲ್ಲ. ಅಂದ್ರೆ ಇದು ಬೇರೆ ಮೈಕು, ಇದು ಇನ್ನೊಂದು ನಮ್ಮ ಫ್ರೆಂಡ್ ಹತ್ರ ಇತ್ತು, ಅದನ್ನು ಇಸ್ಕೊಂಡ್ವಿ ಮೈಕು. ಇದು ಯಾಕೋ ಕೈ ಕೊಡಂಗೈತೆ, ಗೊತ್ತಿಲ್ಲ. ಸೊ ಏನಿಲ್ಲ, ಇವಾಗ ಟಿಫನ್ ಮಾಡೋಣ ಅಂತ ಬಂದ್ವಿ. ಅದಕ್ಕೆ ಏನಂದ್ರೆ ಇವಾಗ ಆಗಲೇ 9:45 ಆಗೋಯ್ತು ಟೈಮು. ಸೊ ಟಿಫನ್ ಮಾಡ್ಬಿಟ್ಟು ಇಲ್ಲಿಂದ ಡೈರೆಕ್ಟ್ ಹೊಡೋಣ ಅಂತ ಪ್ಲಾನ್ ಹಾಕೊಂಡ್ವಿ. ಸೊ ಇಲ್ಲಿಂದ ಏನಂದ್ರೆ ನಾರ್ಮಲ್ ನಿಮ್ಮೆಲ್ಲರಿಗೂ ಗೊತ್ತಲ್ಲ, 70 ಗಾಡಿಲಿ ಹೋಗ್ತಿರೋದ್ರಿಂದ 70 ಕಿಲೋಮೀಟರ್ಸ್ ರೆಸ್ಟ್ ನಿಲ್ಲಿಸ್ತೀವಿ. ಅದಾದ್ಮೇಲೆ ಮತ್ತೆ ಡ್ರೈವಿಂಗು ಅಷ್ಟೇ, ಅವನು 70 ಕಿಲೋಮೀಟರ್ಸ್, ನಾನು 70 ಕಿಲೋಮೀಟರ್ಸ್ ಹಂಗೆ ಹೋಗೋದು. ಇಲ್ಲ ಅಂದ್ರೆ ಒಂದು ಟಿಫನ್ ಸೆಂಟರ್ ಸಿಕ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಟಿಫನ್ ಮಾಡೋಣ ಅಂತ ಬಂದ್ವಿ. ನೋಡಿ, ದೋಸೆ ಆಲ್ರೆಡಿ ಬಂದಿದೆ, ಅರ್ಜುನ್ ಆಲ್ರೆಡಿ ಕಚ್ಕೊಂಡು ತಿನ್ಕೊಂಡ್ಬಿಟ್ಟು. ಯಾಕೆ ಅಂದ್ರೆ ಇದು 3ನೇ ಟೇಕ್ ಅಲ್ವಾ, ಅವಾಗಿಂದ ಹೇಳೋದು ಒಂದೊಂದು ತುತ್ತಿನೋದು ಮತ್ತೆ ಚೆಕ್ ಮಾಡೋದು, ವಾಯ್ಸ್ ಬರ್ತಾ ಇಲ್ಲ. ಇವಾಗ ಇಲ್ಲೇನು ಇಲ್ಲ, ನಿಲ್ಸದೆ ಊಟಕ್ಕೆ 2-2:30 ಅಷ್ಟೊತ್ತಿಗೆ ಊಟಕ್ಕೆ ನಿಲ್ಸ್ಕೊಂಡು, ಮತ್ತೆ ಅಂದ್ರೆ ಪೆಟ್ರೋಲ್ ಬೇರೆ ಹಾಕಿಸ್ಕೋಬೇಕು ಹೋಗ್ತಾ. ನೋಡೋಣ, ಮುಂದೆ ಪೆಟ್ರೋಲ್ ಬಂಕ್ ಎಲ್ಲ ಇದ್ರೆ ಪೆಟ್ರೋಲ್ ಹಾಕಿಸ್ಕೊಂಡು ಸೊ ಪ್ರಯಾಣ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ 70 ಕಿಲೋಮೀಟರ್ಸ್ ಲೆಕ್ಕ. ಓಕೆ, ಹೋಗ್ತಾ ಅಂದಿವೆ, ನೋಡೋಣ ಏನಾಗುತ್ತೆ. ಫಸ್ಟ್ ಇವಾಗ ತಿನ್ಕೊಂಡ್ಬಿಡ್ತೀವಿ, ಬಿಸಿ ಎಲ್ಲ ಹೋಗ್ಬಿಡೈತೆ. ಓಕೆ, ಈಗ ಗೊತ್ತಲ್ಲ 70 ಕಿಲೋಮೀಟರ್ಸ್ ಬಂದ್ವಿ. 80 ಕಿಲೋಮೀಟರ್ಸ್ ಬಂದಿದ್ದೀವಿ. ಇವಾಗ ಜ್ಯೂಸ್ ಲೈಟಾಗಿ ಕುಡಿಯೋಣ ಅಂದ್ಬಿಟ್ಟು ಒಂದು ಬ್ರೇಕ್. ಪಲ್ಪಿ ಆರೆಂಜ್. ಸೊ ಇವಾಗ ಏನು ಅಂದರೆ ಒಂದು 20 ನಿಮಿಷ ರೆಸ್ಟ್ ಗಾಡಿಗೆ. ಏನಕ್ಕೆ ಅದೇ ಗೊತ್ತಲ್ಲ, ಬೆಲ್ಟ್ ಗಾಡಿ ಅಲ್ಲ, ಅದಕ್ಕೋಸ್ಕರ 20 ನಿಮಿಷ ಬ್ರೇಕು. ಮತ್ತೆ ಇಲ್ಲಿಂದ 80 ಕಿಲೋಮೀಟರ್ಸ್. ನಾನು ಅವಾಗಿಂದಾನು ಇಯರ್ಫೋನ್ ಹುಡ್ಕಾಡ್ತಿದ್ದೀನಿ. ಇಯರ್ಫೋನೇ ಸಿಗ್ತಾ ಇಲ್ಲ. ಇದ್ದಿದ್ರೆ ಆರಾಮಾಗಿ ಹಾಡು ಕೇಳ್ಕೊಂಡು ಹೋಗ್ಬೋದಿತ್ತು. ಏನೊಂದು ಇಯರ್ಫೋನ್ ಬೇಡ, ಹೋಗ್ಲಿ ಇಲ್ಲೆಲ್ಲೂ. ಅದಕ್ಕೆ ನೋಡ್ತಾ ಇದ್ದೆ. ಇದೇನು ಕಾಡ ಇದು, ನೋಡ ಉಡ್ಸಿದ್ದೆ ರುಲ್ ಮೇಯಿಸ್ತಾ ಇರೋದ. ಸೊ ಅದೇ ಓಕೆ, ಇವಾಗ ಹೋಗ್ತಾ
ಇವಾಗ ವಿಡಿಯೋ ಆಗಿದ್ದೆ, ವಿಡಿಯೋ ಅಪ್ಲೋಡ್ ಮಾಡಿ ಇವತ್ತಿನ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಈ ವಿಡಿಯೋ ನಾಳೆ ಬರುತ್ತೆ. ನಾವು ಇನ್ನೊಂದೇನು ಅಂದ್ರೆ ನೆನ್ನೆನೆ ಹೇಳ್ಬೋದಿತ್ತು ಪ್ರಿಯಾ ಅಕ್ಕನ ಮನೆಗೆ ಹೋಗ್ತಿದೀವಿ ಅಂದ್ಬಿಟ್ಟು. ಬಟ್ ಈ ವಿಡಿಯೋ ಅಪ್ಲೋಡ್ ಆದಾಗ ಪ್ರಿಯಾ ಅಕ್ಕ ನೋಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೊಂದು ಸರ್ಪ್ರೈಸ್ ಇರ್ಲಿ ಅಂದ್ಬಿಟ್ಟು ಅದ್ರಲ್ಲಿ ಎಲ್ಲೂ ನಾವು ಹೇಳಲಿಲ್ಲ. ಈ ವಿಡಿಯೋ ನಾವು ಅಲ್ಲಿ ಹೋದ್ಮೇಲೆ ಹಾಕೋದು. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳಿದ್ವಿ. ಓಕೆ, ಇನ್ನ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಮುಂದೆ. ಫೈನಲಿ ನಾವು ಹಾಸನ್ ಬಂದು ತಲುಪಿ ಹಾಸನಿಂದ 20-25 ಕಿಲೋಮೀಟರ್ ಮುಂದೆನೂ ಬಂದಿದೀವಿ. ಸೊ ಊಟ ಹುಡ್ಕೊಂಡ್ ಹಂಗೆ ಬಂದ್ಬಿಟ್ವಿ. ಸೊ ನಮಗೆ ಕೊನೆಗೆ ಸಿಕ್ಕಿದ್ದು ಡಾಬಾ. ಯಾವ್ದೊಂದು ಡಾಬಾ ಸಿಕ್ತು. ಎಷ್ಟು ಎಲ್ಲ ಹೋಟ್ಲುಗಳು ಕ್ಲೋಸು, ಡಾಬಾಗಳೆಲ್ಲ ಕ್ಲೋಸು. ಏನಕ್ಕೆ ಅಂತ ಅಂದ್ರೆ ಲಾಕ್ ಡೌನ್ ಆದ್ಮೇಲೆ ಎಷ್ಟೇ ರೆಸ್ಟೋರೆಂಟ್ಗಳು ಮುಚ್ಕೊಂಡು ಹೊಂಟೋದ್ರು ಪಾಪ. ಸೊ ಇಲ್ಲಿ ಒಂದು ಹೆಂಗೋ ಸದ್ಯಕ್ಕೆ ಚಿಕನ್ ಚಾಪ್ಸ್ ಅಂತಾರೆ. ಇಲ್ಲಿ ಚಿಕನ್ ಚಾಪ್ಸ್ ಅಂದ್ರೆ ಡ್ರೈಯಾ ಅಂತ ಕೇಳ್ತಾರೆ. ನಮ್ ಕಡೆ ಚಿಕನ್ ಚಾಪ್ಸ್ ಅಂದ್ರೆ ಹೆಂಗೆ ಅಂದ್ರೆ ಇನ್ನೊಂಥರ ಸಾಂಬಾರ್, ಅದು ಗ್ರೀನ್ ಕಲರ್ ಸಾಂಬಾರು. ಸೊ ಓಕೆ, ಇವಾಗ ಊಟಕ್ಕೆ ನಿಲ್ಸಿದೀವಿ ಇಲ್ಲಿ ಊಟ ಮಾಡೋಣ ಅನ್ಬಿಟ್ಟು. ಸೊ ಅರ್ಜುನ್ ಒಂದ್ ಕಪ್ ರೈಸ್ ಮತ್ತೆ ಚಿಕನ್ ಚಾಪ್ಸ್ ಹೇಳಿದ್ದಾನೆ. ಏನಂದ್ರೆ ಈ ಟ್ರಾವೆಲ್ ಮಾಡ್ಬೇಕಾದ್ರೆ ರೋಟಿ, ಚಪಾತಿ, ಮತ್ತೇನು ಈ ದೋಸೆ ಇವೆಲ್ಲ ವಾಮಿಟ್ ಬರಂಗ ನನಗೇನೋ ರೋಟಿ ತಿನ್ಬೇಕು ಅನ್ಸ್ತು. ಅದಕ್ಕೆ ನಾನು 2 ರೋಟಿ ಮತ್ತೆ ಗೀ ರೋಸ್ಟ್ ಹೇಳಿದ್ದೀನಿ. ಇವನು ನಾನು ಅದು ಇವತ್ತೇ ಎಷ್ಟು ದಿನ ಆಗಿತ್ತು ಗೊತ್ತಾ ರೈಸ್ ತಿಂತಿರೋದು. ಇವತ್ತೇ ಆರ್ಡರ್ ಮಾಡಿದ್ದು. ಏನಕ್ಕೆ ಎಷ್ಟೊಂದ್ ದಿನ ಆಗಿತ್ತು ರೈಸ್ ತಿಂದು, ಅದಕ್ಕೆ ಇವಾಗ ತಿಂತಿದ್ದಾನೆ. ಏನಕ್ಕೆ ಅಂತ ಅಂದ್ರೆ ನನ್ಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಆಗಲ್ಲ. ಈ ಬೆಳಿಗ್ಗೆನೆ ಸುಸ್ತಾಗವನೆ. ಏನಂದ್ರೆ ಒಂದು 30-30 ಕಿಲೋಮೀಟರ್ ಓಡಿಸ್ತಾ, 40 ಕಿಲೋಮೀಟರ್ ಓಡಿಸ್ಬಿಟ್ಟು ಲೆಫ್ಟ್ ಹಾಕ್ದ. ಯಾಕೋ ಅದ್ರ ನಿದ್ದೆ ಬರ್ತೈತೆ ಅಂತ. ಇದ್ರಲ್ಲಿ ಯಾವ್ದೋ ಒಂದು ಕನ್ನಡ ಫಿಲಮ್ ಅಲ್ಲಿ ಒಬ್ಬ ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರೆ ನಿದ್ದೆ ಮಾಡ್ಕೊಂಡ್ಬಿಡ್ತಾನೆ. ಇವನ್ ಗಾಡಿ ಮುಂದೆ ಕೂತ್ಕೊಂಡ್ರೆ ನಿದ್ದೆ ಮಾಡಂಗ ಎಂತದು ಇಲ್ಲ. ನಾನೇ ಮತ್ತೆ ಅಲ್ಲಿಂದ ಓಡಿಸ್ಕೊಂಡ್ ಬಂದೆ. ಇಲ್ಲ ನೈಟ್ ಮಲಗ್ದವನು ಅಲ್ಲ, ನೈಟ್ ಮಲಗಿದ್ದು ಎಷ್ಟು ಗಂಟೆ? 2:30. ಮತ್ತೆ ಎದ್ದಿದ್ದು 7 ಗಂಟೆ. 5 ಅವರ್ ನಿದ್ದೆ ಅಷ್ಟೇ. ಅದು ಮತ್ತೆ ಅದು ಪ್ಯಾಕಿಂಗು ಅದು ಇದು ಏನೋ ಇತ್ತು. ಮತ್ತೆ ಅಜ್ಜಿಗೆ ಇದೆಲ್ಲ ತರಕ್ ಟ್ಯಾಬ್ಲೆಟ್ಸ್ ಎಲ್ಲ ತರಕ್ ಹೋದ್ವಲ್ಲ, ಅದ್ರಿಂದಾನೆ ಮತ್ತೆ ಅಜ್ಜಿಗೆ ಫೋನ್ ಮಾಡಿದ್ರು ನಮ್ಮಮ್ಮ. ಏನೋ ಅಜ್ಜಿಗೆ ಫುಲ್ ಸೀರಿಯಸ್ ಆಗ್ಬಿಟ್ಟಿತ್ತಂತೆ. ಫುಲ್ ಸೀರಿಯಸ್ ಆಗಿತ್ತಂತೆ. ಇವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವ್ರಿಗೆ ಗ್ಲೂಕೋಸ್ ಹಾಕಿಸ್ಕೊಂಡು ಬಂದ್ರಂತೆ. ಸೊ ಏನು ತೊಂದ್ರೆ ಇಲ್ಲ. ಅಜ್ಜಿದು ಅಪ್ಡೇಟ್ ಇದು, ಏನು ತೊಂದ್ರೆ ಇಲ್ವಂತೆ, ಹುಷಾರಾಗಿದ್ದಾರಂತೆ. ಸ್ವಲ್ಪ ಹೊಟ್ಟೆ ತುಂಬಾ ನೋವು ಜಾಸ್ತಿ. ಅವ್ರಿಗೆ ಆಪರೇಷನ್ ಆಗಿದೆಯಲ್ಲ, ಡಾಕ್ಟರ್ ಬೈತಿದ್ರಂತೆ ಅಜ್ಜಿಗೆ. ಏನು ಅಂದ್ರೆ ಒಂದು ವಾಕಿಂಗ್ ಮಾಡ್ಬೇಕು, ಮೈನ್ ಆಗಿ ವಾಕಿಂಗ್. ವಯಸ್ಸಾದ್ಮೇಲೆ ಆಗಲ್ಲ ಅಂತ ಅಲ್ಲ, ಅವ್ರಿಗೆ ವಾಕಿಂಗ್ ಮಾಡ್ಬೇಕು, ಅದೇ ಆರೋಗ್ಯ. ಫುಲ್ ಪಾರ್ಕ್ಗೆ ಹೋಗಿ ಮಾಡು ಅಂತ ಹೇಳಲ್ಲ. ಕೆಳಗಡೆ ರೋಡಲ್ಲೋ ಇಲ್ಲಾಂದ್ರೆ ಮೇಲ್ಗಡೆ ಟೆರೇಸ್ ಮೇಲೆ ಹೋಗಿ ಒಂದು 10 ರೌಂಡ್ ಹೊಡೆದ್ಕೊಂಡ್ ಬಂದ್ರೆ ಸಾಕು. ಡಾಕ್ಟರ್ ಅದೇ ಬೈತಿದ್ರಂತೆ. ಅದೇ ಡಾಕ್ಟರ್ನ ಬೈತಿದ್ರಂತೆ, ವಾಕಿಂಗ್ ಎಲ್ಲ ಮಾಡ್ರಿ ಚೆನ್ನಾಗಿರ್ತೀರಾ ಅಂತ. ಈಗ ಊಟ ಬರ್ಲಿ, ಆಮೇಲೆ ತಿಂದು ಮತ್ತೆ ಸ್ಟಾರ್ಟ್ ಪಯಣ. 170 ಏನೋ ಇದೆ ಮಂಗ್ಳೂರು. ಇನ್ನು 170 ಕಿಲೋಮೀಟರ್ಸ್. ನಿಜವಾಗ್ಲು ಬಿಸಿಲು ಐತೆ. ಇಲ್ಲಿ ಏನೋ ಒಂಥರ ತಣ್ಣಗೈತಲ್ಲ. ಏನ್ ಗೊತ್ತಾ, ಕರೆಕ್ಟ್ ಆಗಿ ನಾವು 1 ಗಂಟೆ ಕರೆಕ್ಟ್ ಆಗಿ ನಾವು ಹಾಸನಲ್ಲಿ ಇದ್ವಿ. 1 ನಿಮಿಷ ಜಾಸ್ತಿನೂ ಇಲ್ಲ, ಒಂದ್ ಕಡಿಮೆ ಇಲ್ಲ, ಕರೆಕ್ಟ್ 1 ಗಂಟೆ ಆಗಿತ್ತು. ಸೊ ಫೋಟೋ ಹೊಡ್ಕೊಳ್ಳೋಣ ಅನ್ಕೊಂಡ್ವಿ, ಟ್ರಾಫಿಕ್ ಅಲ್ಲಿ ಇದ್ವಲ್ಲ, ಸೊ ಆಗ್ಲಿಲ್ಲ. ವಿಡಿಯೋ ಮಾಡಿದೀನಿ, ಇದ್ರದಲ್ಲ, ಬರೀ ಹಾಸನ್ ಬೋರ್ಡ್ದು. ಸೊ ಆಗ 1 ಗಂಟೆ ಟೈಮ್ ಕರೆಕ್ಟ್ ಆಗಿ. ಸೊ ಓಕೆ, ಈಗ ಊಟ ಬರ್ಲಿ. ಓಕೆ, ಹಿಂಗೆ ಆನ್ ದ ವೇ ಬರ್ತಾ ರೋಡಲ್ಲಿ ಘಾಟ್ ಸೆಕ್ಷನ್ ಇದು. ಇಲ್ಲಿ ಒಂದು ಘಾಟ್ ಸೆಕ್ಷನ್ ಜಲಪಾತ ತರ ಒಂದು ಸೌಂಡ್ ಬರ್ತಿತ್ತು. ಸೊ ಏನು ಅಂತ ನೋಡಿದ್ರೆ ನೋಡಿ, ಇನ್ನ ತೋರಿಸ್ತೆ ಬ್ಯಾಕ್ ಕ್ಯಾಮ್ರಾ. ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದಾವೆ. ಸೊ ಸಕ್ಕ ಶೆಕೆ ಆಗ್ತಿತ್ತು. ಸೊ ಅದಕ್ಕೆ ಇಲ್ಲಿ ಬಂದು ಈ ಕಡೆ ತಣ್ಣು ಗಾಳಿ ಬರ್ತಾ ಇತ್ತು. ನಾನು ಹೋಗ್ಬೇಡಣ ಬಾ ಅಂತ ಹೇಳ್ತಾ ಇದೀನಿ, ಇವನ್ ಬೇಡ ಅಂತ. ಬಟ್ಟೆ ಎಲ್ಲ ಮತ್ತೆ ಬಿಚ್ಚಿ ತುಂಬಾ ಟೈಮ್ ಆಗ್ಬಿಡುತ್ತೆ. ಈಗಾಗ್ಲೇ ಟೈಮ್ ಆಗೋಗೈತೆ. ಸೊ ಇಲ್ಲಿ ಸೋಡಾ ಕುಡಿತಾರೆ. ಇದೊಂದು ಸಾಕು, ಮಜ್ಜಿಗೆ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಮಜ್ಜಿಗೆ ಕೂದಲು
ನನ್ ಕೂದ್ಲೆ ಹಂಗೈತೆ ಹೇಳ್ಬೇಕು ತಾನೆ. ಹೆಲ್ಮೆಟ್ ಹಾಕೊಂಡು ನೋಡಿ ಕೂದ್ಲು ಹಂಗಾಗ್ಬಿಟ್ಟಿದೆ ಅಂತ. ಓಕೆ, ಇವಾಗ ನಾವು ಯಾವ್ದು ಉಪ್ಪಿನ ಅಂಗಡಿ ಅಂತ ಒಂದು ಊರಿದೆ. ಸೊ ಅಲ್ಲಿ ಬಂದು ಕೂತಿದೀವಿ. ಉಪ್ಪಿನ ಅಂಗಡಿ. ಸೊ ಓಕೆ, ಉಪ್ಪಿನ ಅಂಗಡಿ ಊರಲ್ಲಿ ಬಂದು ಕೂತಿದೀವಿ. ಗೋಲಿ ಸೋಡಾ ಕುಡಿತಾ ಇದೀನಿ ನಾನು. ಮಜ್ಜಿಗೆ ಕುಡಿತಿದೀನಿ ನಾನು. ಏನಂದ್ರೆ ರೋಡ್ ಅಂತೂ ಖರಾಬ್ ಆಗೈತಪ್ಪ, ನಿಜವಾಗ್ಲೂ ಸಖತ್ತು ಕೆಟ್ಟ ಹೊಡೈತೆ ರೋಡ್. ಇನ್ನ 30 ಕಿಲೋಮೀಟರ್ ಚೆನ್ನಾಗಿಲ್ವಂತೆ. ಇನ್ನು 60 ಕಿಲೋಮೀಟರ್ ಇದೆ ಮಂಗಳೂರು ಇಲ್ಲಿಂದ. ಇನ್ನೂ 30 ಕಿಲೋಮೀಟರ್ ರೋಡ್ ಸರಿ ಇಲ್ವಂತೆ. ಸೊ ಮಂಗಳೂರು ಅಲ್ಲಿಂದ ಚೆನ್ನಾಗಿರುತ್ತೆ ರೋಡ್ ಗೊತ್ತು. ಸೊ ಇವಾಗ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಒಂದು 10-15 ನಿಮಿಷ ರೆಸ್ಟ್ ಮಾಡ್ಬಿಟ್ಟು ಮತ್ತೆ ಹೊಡ್ತೀವಿ. ಇವಾಗ ಟೈಮ್ ಆಯ್ತು 5:30. ಬೇರೆ ಹೆವಿ ಬಿಸಿಲು. 5:30 ಟೈಮು. ಓಕೆ, ರೆಸ್ಟ್ ತಗೊಂಡು ಹೊರಡ್ತೀವಿ. ನೋಡಿ ಈ ರೋಡಲ್ಲಿ ಹೋಗ್ತಾ ಇದೀವಿ ನಾವು. ಎಷ್ಟು ವರಸ್ಟ್ ಆಗೈತೆ ಅಂದ್ರೆ ರೋಡು. ಅಪ್ಪ 100 ಕಿಲೋಮೀಟ್ರು ಇನ್ನೂ ಜಾಸ್ತಿ 130 ಕಿಲೋಮೀಟರ್ವರೆಗೂ ಹಿಂಗೆ ಇರೋದು ರೋಡು. ಏನಕ್ಕೆ ಅಂತ ಗೊತ್ತಿಲ್ಲ, ಏನು ಮಾಡ್ತಿದ್ದಾರೆ. ರೆಡಿ ಮಾಡ್ತಿದ್ದಾರೆ. ಈ ರೋಡ್ ರೆಡಿ ಆಗ್ಬಿಡ್ತು ಅಂದ್ರೆ ಸಕ್ಕದಾಗಿರುತ್ತೆ ಮಂಗಳೂರಿಗೆ ಹೋಗೋಕ್ಕೆ. ಓಕೆ, ಈಗ ನಾವು ಪ್ರಿಯಾಕ್ಕ ಮನೆಗೆ ಬಂದ್ವಿ. ಇಲ್ಲಿ ಏನೇನಾಯಿತು ಏನು ಅಂದ್ಬಿಟ್ಟು ನಿಮಗೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.